ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ, ಹಾಗಾಗಿ ಅವರ ಅಭಿಮಾನಿಗಳು ಎಲ್ಲ ಕಡೆ ಕಟ್ಔಟ್ ಹಾಕ್ತಾ ಇದ್ದಾರೆ. ಏನಾಗ್ಬಿಟ್ಟಿದೆ ಅಂದ್ರೆ ಕಟ್ಔಟ್ ಕಟ್ಟುವಾಗ ದೊಡ್ಡ ದುರಂತ ಸಂಭವಿಸಿಬಿಟ್ಟಿದೆ. ದುರ್ಘಟನೆ ಇದು. ಕರೆಂಟ್ ಶಾಕ್ನಿಂದ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜೀವ ಉಳಿಸಿಕೊಳ್ಳಲು ಒದ್ದಾಡಿದ್ದಾರೆ ಯುವಕರು. ಮನ ಕಲುಕುವಂತಿದೆ ಆ ದೃಶ್ಯ. ಇಂದು ನಟ ಯಶ್ ಹುಟ್ಟು ಹಬ್ಬ ಹಿನ್ನೆಲೆ ಎಲ್ಲಾ ಕಡೆ ಒಂದು ಸಂಭ್ರಮಾಚರಣೆ. ತಡರಾತ್ರಿ ಯಶ್ ಕಟ್ಔಟ್ ಅನ್ನ ಕಟ್ತಾ ಇದ್ರು ಅಭಿಮಾನಿಗಳು. ಯಶ್ ಅವರ ಕಟ್ಔಟ್ ಅನ್ನ ಅಭಿಮಾನಿಗಳು ಕಟ್ತಾ ಇದ್ರು. ಹನುಮಂತ, ಮುರಳಿ, ನವೀನ ಈ 3 ಈಗ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ 3 ಗಂಭೀರ ಗಾಯಗಳಾಗಿದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರೋದು. ಇಂಥ ಪ್ರಕರಣಗಳಾದಾಗ ಇದು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಭಿಮಾನ ಇರಬೇಕು. ಈಗ ಬರ್ತ್ಡೇ ಇದೆ ಯಶ್ ಅವರದ್ದು, ಕಟ್ಔಟ್ ಕಟ್ತಾ ಇದ್ರು, ಎಲ್ಲ ಓಕೆ. ಕಟ್ಟುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಲ್ವಾ. ಅಲ್ಲಿ ವಿದ್ಯುತ್ ತಂತಿಗಳಿರ್ತವೆ, ವಿದ್ಯುತ್ ಕಂಬಗಳಿರ್ತವೆ, ಎಲ್ಲವನ್ನೂ ಕೂಡ ಗಮನಿಸಿರ್ತಾರೆ ಇವರು. ಅಲ್ಲೇ ಓಡಾಡ್ಕೊಂಡು ಇದ್ದಂಥ ಹುಡುಗರು ಎಲ್ಲಾನು ನೋಡಿರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕಟ್ಔಟ್ ಕಟ್ಟುವಾಗ ಕರೆಂಟ್ ಶಾಕ್ ಹೊಡೆದಿದೆ. ಬಿಲ್ಲ ಬಿಲ್ಲ ಅಂತ ಒದ್ದಾಡಿದ್ದಾರೆ 3 ಜನ. ಅಯ್ಯೋ ಕಾಪಾಡಿ, ನೀರು ಕೊಡ್ರೋ ಅಂತ ಚೀರಾಡಿದ್ದಾರೆ. ವಿದ್ಯುತ್ ಶಾಕ್ನಿಂದ ಒದ್ದಾಡಿದ್ದಾರೆ. ಆ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಪಾಡಿ, ಎದ್ದೇಳೋ ಎದ್ದೇಳೋ ಅನ್ನೋ ಆರ್ತನಾದ ಕೇಳಿಸ್ತಾ ಇದೆ. ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ ಅಲ್ರಿ ಪಾಪ. 18, 19, 20 ವರ್ಷದ ಯುವಕರವರು ಈಗ ತಾನೇ ಓಡಾಡ್ತಾ ಇರ್ತಾರೆ. ತಂದೆ ತಾಯಿಗಳು ಎದೆ ಮಟ್ಟಕ್ಕೆ ಬಂದಿರ್ತಾರೆ. ಅಂತ ತಂದೆ ತಾಯಿಗಳು ಎದೆ ಎತ್ತರಕ್ಕೆ ಬೆಳೆದಂಥ ಮಕ್ಕಳನ್ನ ಕಳ್ಕೊಂಡ್ರೆ ಸುಮ್ಮನೆ ಇರ್ತಾರೇನ್ರಿ ಪಾಪ? ಹೊಟ್ಟೆ ಉರಿಯಲ್ವೇನ್ರಿ? ಈ ಹುಡುಗರು ಮಾಡೋ ಕೆಲಸಕ್ಕೆ ಆ ತಂದೆ ತಾಯಿಗಳಿಗೆ ಶಿಕ್ಷೆ. ಅಭಿಮಾನ ಇರಲಿ, ಕಟೌಟ್ ನಿಲ್ಲಿಸಿ, ಹೂವಿನ ಹಾರ ಹಾಕಿ ಸಂಭ್ರಮಾಚರಣೆ ಮಾಡಿ ಬೇಡ ಅಂತ ಇಲ್ಲ ಯಾರು. ಎಚ್ಚರಿಕೆಯಿಂದ ಇರಬೇಕು. ಬೆಳೆಯೋ ವಯಸ್ಸು ನೋಡಿ, 18, 19, 20 ವಯಸ್ಸಿನ ಹುಡುಗರವ್ರು. ಇನ್ನು ಕರೆಂಟ್ ಶಾಕ್ ಹೊಡೆದು ಸತ್ತು ಬಿಟ್ರು. ಯಾರಿಗೆ ಕಷ್ಟ ಈಗ? ಹೋದವ್ರು ಹೋಗ್ಬಿಟ್ರು. ಇರೋವರೆಗೂ ಆ ತಂದೆ ತಾಯಿಗಳು ನರಳಾಡಿ ಸಾಯ್ಬೇಕು. ಮಂಜು ಇದ್ದಪ್ಪ. ಹನುಮ ಮಂಜ ಹನುಮ ಹನುಮ ಮಂಜು ಇದ್ದಪ್ಪ. ಹನುಮ ಮಂಜ ಹನುಮ ಇವತ್ತು ಚಿತ್ರನಟ ಯಶ್ ಅವ್ರ ಬರ್ತ್ಡೇ ಇರೋ ಪ್ರಯುಕ್ತ ನಾವೊಂದು ಅವರ ಬ್ಯಾನರನ್ನು ಹಾಕಲಿಕ್ಕೆ ಹೋಗಿ ಎಲೆಕ್ಟ್ರಿಕೇಷನ್ ಆಗಿ 3 ಜನ ಡೆತ್ ಆಗಿದ್ದಾರೆ ಮತ್ತು 3 ಜನ ಇಂಜೂರ್ಡ್ ಆಗಿದ್ದಾರೆ. ಎಲೆಕ್ಟ್ರಿಕೇಷನ್ ಆಗಿ ಅದು ಮೆಟಲ್ ಫ್ರೇಮ್ ಇದ್ದುದರಿಂದ ಅದ್ರ ಮೇಲೆ ಎಸ್ಕಾಂ ಲೈನ್ಗೆ ಟಚ್ ಆಗಿ ಎಲೆಕ್ಟ್ರಿಕೇಷನ್ ಆಗಿದೆ. ಈ ಬಗ್ಗೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಸಂಬಂಧಪಟ್ಟ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ಇದು ಹೇಗಾಯಿತು ಏನಾಯಿತು ವಿವರವಾದ ತನಿಖೆಯನ್ನು ಕೈಗೊಂಡು ಮುಂದಿನ
ರಾತ್ರಿ ಇವತ್ತು ಚಿತ್ರನಟ ಯಶ್ ಅವ್ರ ಬರ್ತ್ಡೇ ಇರೋ ಪ್ರಯುಕ್ತ ನಾವೊಂದು ಅವರ ಬ್ಯಾನರನ್ನು ಹಾಕಲಿಕ್ಕೆ ಹೋಗಿ ಎಲೆಕ್ಟ್ರಿಕೇಷನ್ ಆಗಿ 3 ಜನ ಡೆತ್ ಆಗಿದ್ದಾರೆ ಮತ್ತು 3 ಜನ ಇಂಜೂರ್ಡ್ ಆಗಿದ್ದಾರೆ. ಎಲೆಕ್ಟ್ರಿಕೇಷನ್ ಆಗಿ ಅದು ಮೆಟಲ್ ಫ್ರೇಮ್ ಇದ್ದುದರಿಂದ ಅದ್ರ ಮೇಲೆ ಎಸ್ಕಾಂ ಲೈನ್ಗೆ ಟಚ್ ಆಗಿ ಎಲೆಕ್ಟ್ರಿಕೇಷನ್ ಆಗಿದೆ. ಈ ಬಗ್ಗೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ಸಂಬಂಧಪಟ್ಟ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ಇದು ಹೇಗಾಯಿತು ಏನಾಯಿತು ಎಂದು ವಿವರವಾದ ತನಿಖೆಯನ್ನು ಕೈಗೊಂಡು